ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ. ನಾವಿವತ್ತು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೋಗಿ, ಇವತ್ತು ಹೋಗ್ತಾ ಇದ್ದೀವಿ. ಇವಾಗ ಮನೆಯಿಂದ ಆಟೋ ಹತ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಬಸ್ ಅಂತೂ ತುಂಬಾ ರಶ್ ಇತ್ತು. 1 ಅವರ್ ನಾವು ವೆಯ್ಟ್ ಮಾಡಿರೋದು ಬಸ್ ಸ್ಟಾಪಲ್ಲಿ ಬಸ್ಗೆ ಅಂತ. ರಶ್ಶು ಅಂದರೆ ರಶ್ಶು. ಅದೇನು ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಯ್ತಲ್ಲ ಹಳ್ಳಿಗಳಲ್ಲೆಲ್ಲ, ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಕೊನೆಗೂ ಹಂಗೋ ಹೆಂಗೋ ಫುಲ್ ಸ್ಟ್ಯಾಂಡಿಂಗು. ಪಾಪ ನಮ್ಮ ರಾಜ್ಕುಮಾರಂಗೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಯಾರೋ ಒಬ್ರು ಜಾಗ ಬಿಟ್ಟರು ನಮ್ಮ ಅಪ್ಪನಿಗೆ. ಆವಾಗ ನಮ್ಮ ಅಪ್ಪನ ಮೇಲೆ ಹಂಗೆ ಕೂತ್ಕೊಂಡಿದ್ದ. ಆಮೇಲೆ ಹಂಗೆ ನಾನು ಸ್ವಲ್ಪ ಕೂತ್ಕೊಂಡೆ. ನಮ್ಮ ಅಕ್ಕ ಅಂತೂ ಯಶವಂತಪುರವರೆಗೂ ಬರೋವರೆಗೂ ಸ್ಟ್ಯಾಂಡಿಂಗು. ನಮ್ಮ ಕಿಶುನು ನಮ್ಮ ಅಕ್ಕ ಇಬ್ಬರೂ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಯಶವಂತಪುರ, ಜಾಲಹಳ್ಳಿ ಕ್ರಾಸು ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಾವಲ್ಲಿ 7:30 8 ಗಂಟೆ ಒಳಗಡೆ ಇರಬೇಕಿತ್ತು. ನಾವು ಬಸ್ ಬುಕ್ ಮಾಡಿದ್ವಿ ನಾವು ತಿರುಪತಿಗೆ ಹೋಗೋದಕ್ಕೆ ಬೆಂಗಳೂರಿಂದ. 8 ಗಂಟೆಗೆ ಬಸ್ ಇತ್ತು. ಅಷ್ಟರಲ್ಲಿ ರೀಚ್ ಆಗಬೇಕಿತ್ತು. ಫುಲ್ಲು ಟ್ರಾಫಿಕ್ಕು. ನಮ್ಮ ಅಕ್ಕ ನಮ್ಮ ಅಪ್ಪ ಎಲ್ಲರೂ ಬೈಕೊಂಡು ಬೇಗ ಮನೆ ಬಿಡು ಅಂತಂದರೆ ಬಿಡಲಿಲ್ಲ. ನೋಡಿ ಇವಾಗ ಟೈಮ್ ಆಗೋಯ್ತು ಅಂತ ಬೈತಾ ಇದ್ದಾರೆ. ಹೇಗೋ 8 ಗಂಟೆಗೆ ರೀಚ್ ಆದ್ವಿ ಮೆಜೆಸ್ಟಿಕ್ಕು. ನಮಗೆ 8 ಗಂಟೆಗೆ ಬಸ್ ಇತ್ತು. ಮೆಜೆಸ್ಟಿಕ್ ಬಂದು ಅಲ್ಲಿಂದ ಆನಂದರಾವ್ ಸರ್ಕಲ್ಗೆ ಬಂದ್ವಿ. ಆನಂದರಾವ್ ಸರ್ಕಲಿಂದಲೇ ಬಸ್ ಇದ್ದಿದ್ದು ಬ್ಯಾಂಗ್ಳೂರ್ ಟು ತಿರುಪತಿ ಅಂತ. ಇದು ನಾವು ಪ್ಯಾಕೇಜ್ ತೊಗೊಂಡಿದ್ವಿ. ಒಬ್ರಿಗೆ 2500 ರುಪೀಸು ಪ್ಯಾಕೇಜಲ್ಲಿ. ಅವರೇ ಕರ್ಕೊಂಡು ದರ್ಶನ ಎಲ್ಲ ಅವರೇ ಮಾಡಿಸ್ಕೊಂಡು ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದು ಬಿಡ್ತಾರೆ. ಸೀಟ್ ಒಬ್ಬೊಬ್ರಿಗೂ ಒಂದೊಂದು ಕಡೆ ಸೀಟ್ ಇತ್ತು. ಒಬ್ರಿಗೆ ಮುಂದೆ ಇತ್ತು, ಇನ್ನೊಬ್ರಿಗೆ ಫ್ರಂಟಲ್ಲಿತ್ತು, ಇನ್ನೊಬ್ರಿಗೆ ಹಿಂದೆ ಇತ್ತು. ಹೇಗೋ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರೂ ಜೊತೆಗೆ ಕೂತ್ಕೊಂಡ್ವಿ. ಬಸ್ ಫುಲ್ ಬೇರೆ ಆಗಿಬಿಟ್ಟಿತ್ತು. ನನಗೂ ನಮ್ಮ ಅಕ್ಕಂಗೂ ಫುಲ್ ಹಿಂದೆ ಬ್ಯಾಕಲ್ಲಿ ಫುಲ್ ಹಿಂದೆ ಸೀಟ್ ಸಿಕ್ತು. ಸರಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಕೂತ್ಕೊಂಡ್ವಿ. ಪಾಪ ನಾವು ಯಾರೂ ನಮ್ಮ ರಾಜ್ಕುಮಾರ್ ಅಂತೂ ನಿದ್ದೆನೇ ಮಾಡಿಲ್ಲ. ಅವನು ಹೇಗೋ ಎಲ್ಲ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಬಸ್ ಕೂಡ. ನಮ್ಮ ರಾಜ್ಕುಮಾರನ್ ಬಸ್ ನೋಡಿಕೊಂಡು ಅಲ್ಲಿ ಫುಲ್ ತುಂಬ ಕೋಲ್ಡ್ ಬೇರೆ. AC ಎಲ್ಲ ಆನ್ ಮಾಡಿಬಿಟ್ಟಿದ್ರು ಎಲ್ಲರೂ. ಫುಲ್ ಕೋಲ್ಡ್ ಅಂದರೆ ಕೋಲ್ಡು. ಇವಾಗ ಬಸ್ಸು ಟೋಲ್ ಹತ್ರ ಸ್ಟಾಪ್ ಮಾಡಿದೆ. ಟೀ ಕಾಫಿ ಕುಡಿಯೋರು, ವಾಶ್ರೂಮ್ಗೆ ಹೋಗೋರು ಹೋಗ್ಬೋದು ಅಂತ ಒಂದು 10 ನಿಮಿಷ ಬಿಟ್ಟಿದ್ರು. ಯಾರು ಕಾಫಿ ಟೀ ಏನೂ ಕುಡಿಲಿಲ್ಲ. ಮತ್ತು ನಿದ್ದೆ ಬರಲ್ಲ ಅಂತ ಯಾರು ಕಾಫಿ ಟೀ ಕುಡಿಲಿಲ್ಲ. ನಮ್ಮ ರಾಜ್ಕುಮಾರ್ಗೆ ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ ನೋಡಿ. ಸ್ವೆಟ್ರ್ ತೊಗೊಂಬಂದಿರಲಿಲ್ಲ, ಕೋಲ್ಡ್ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಬಸ್ಸಲ್ಲಿ ಬೇರೆ AC ಬೇರೆ ಆನ್ ಮಾಡಿಬಿಟ್ಟಿದ್ರಾ. ತುಂಬ ಕೋಲ್ಡ್ ಅಂದರೆ ಕೋಲ್ಡು. ಅದಕ್ಕೆ ಫುಲ್ ಕವರ್ ಮಾಡಿಬಿಟ್ಟಿದ್ವಿ ಅವನಿಗೆ. ನೋಡಿ ಬಸ್ಸಲ್ಲಿ ಯಾರೂ ನಿದ್ದೆನೇ ಮಾಡಿಲ್ಲ. ಮೊಬೈಲ್ ಇಟ್ಕೊಂಡು ಎಲ್ಲರ ಕೈಲೂ ಬರೀ ಮೊಬೈಲ್ಗಳೇ ನೋಡಿ. ಫಿಲಮ್ ನೋಡ್ಕೊಂಡು ಸಾಂಗೆಲ್ಲ ಕೇಳ್ಕೊಂಡು ಕೂತಿದ್ದಾರೆ. ನಮ್ಮ ಭಾವನೂ ಅಷ್ಟೇ ನೋಡಿ. ನಮ್ಮ ರಾಜ್ಕುಮಾರ ನೋಡಿ, ಅವನಿಗೆ ಅವ್ರ ಅಮ್ಮ ಮನಿಕೊಳ್ಳೋ ಅಂತ ಹೇಳ್ತಾ ಇದ್ದಾರೆ. ಅವ್ನು ನಿದ್ದೆನೇ ಮಾಡ್ತಾಯಿಲ್ಲ. ಸುಮ್ಮನೆ ಕಣ್ಣು ಬಿಟ್ಕೊಂಡೆ ಅವನೇ ನೋಡಿ. ಅವ್ನು ನಿದ್ದೆನೇ ಮಾಡ್ತಾಯಿಲ್ಲ ಪಾಪ. ಅವನಿಗೇನೋ ಖುಷಿ ಅವನಿಗೆ. ಇಲ್ಲಿ ಇವಾಗ ರೀಚ್ ಆದ್ವಿ ತಿರುಪತಿಗೆ. 1 ಗಂಟೆ ನಾವು ರೀಚ್ ಆದಾಗ. ಇವಾಗ ರೂಮ್ ಹತ್ರನೇ ನಿಲ್ಲಿಸಿದ್ದಾರೆ ಬಸ್ಸು. ಎಲ್ಲ ಅವ್ರದ್ದೇ ರೂಮು ಫುಲ್ ಟೋಟಲ್ ಅವ್ರದ್ದೇ. 2500 ರುಪೀಸ್ ಕೊಟ್ಬಿಟ್ರೆ ಪ್ರತಿಯೊಂದು ಅವ್ರದ್ದೇ ಇರುತ್ತೆ. ಊಟ, ರೂಮು ಎಲ್ಲ. ಮತ್ತು ದೇವಸ್ಥಾನಕ್ಕೂ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ. ಬಸ್ಸು ಮತ್ತು ವ್ಯಾನ್ ಏನೇ ಇದ್ರೂ ಎಲ್ಲ ಫೆಸಿಲಿಟಿ ಅವ್ರದ್ದೇ ಇರುತ್ತೆ. ಇವಾಗ 1 ಗಂಟೆ ರೀಚ್ ಆದಾಗ ನಾವು ತಿರುಪತಿಗೆ 1 ಗಂಟೆಗೆ ರೀಚ್ ಆದ್ವಿ. ಇವಾಗ ಕೆಳಗಡೆ
ಅಲ್ಲಿ ಬಸ್ ಓಪನ್ ಮಾಡಿದ್ರಲ್ಲ ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಇವಾಗ ಎಲ್ರೂ ರೂಮ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಇವಾಗ ಸ್ನಾನ ಮಾಡಿಕೊಂಡು ಒಂದು 45 ಮಿನಿಟ್ಸ್ ಅಷ್ಟೇ ಕೊಟ್ಟಿರ್ತಾರೆ ಟೈಮು. 45 ಮಿನಿಟ್ಸಲ್ಲಿ ಸ್ನಾನ ಮಾಡಿಕೊಂಡು ನಮ್ದೇನು ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು. ಮತ್ತು ಅಲ್ಲಿಂದ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟ ಎಲ್ಲ ಅಲ್ಲೇ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಫೆಸಿಲಿಟಿನೂ ಕೂಡ ಇತ್ತು ರೂಮ್ ಕೂಡ. ನೋಡಿ ಇದೇ ರೂಮು, ನಾವಿದ್ದಿದ್ದು ರೂಮ್ ಇದೇನೆ. ನಾವು ಎಷ್ಟು ಒಂದು 5 ಮೆಂಬರ್ಸ್ ಹೋಗಿದ್ವಿ ನಾವು. ನಾನು, ನಮ್ಮ ಅಕ್ಕ, ನಮ್ಮ ಕಿಶು, ನಮ್ಮ ರಾಜ್ಕುಮಾರ, ನಮ್ಮ ಬಾಬಾ, ನಮ್ಮಪ್ಪ. 5 ಮೆಂಬರ್ಸ್ಗೆ ಇದು ರೂಮು. ನಮಗೆ 2 ರೂಮ್ ಕೊಟ್ಟಿದ್ದರು. 2 ರೂಮ್ ನಾವು 2 ರೂಮ್ ಯೂಸ್ ಮಾಡ್ಕೊಂಡಿಲ್ಲ. ಯಾಕಂದರೆ ಒಂದೇ ರೂಮ್ ನಾವು ಯೂಸ್ ಮಾಡ್ಕೊಂಡಿರೋದು. ಯಾಕಂದರೆ ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ರಾಜ್ಕುಮಾರ, ನಮ್ಮ ಕಿಶು ಎಲ್ಲರೂ ಅವ್ರ ಮುಡಿ ಕೊಡಬೇಕಿತ್ತು. ಅವ್ರು ಯಾರೂ ಸ್ನಾನ ಮಾಡಲಿಲ್ಲ. ಅವ್ರಿಗೆ ಮತ್ತೆ ಸಪ್ರೇಟಾಗಿ ಕರ್ಕೊಂಡೋಗಿ ಮುಡಿಯೆಲ್ಲ ಕೊಡಿಸ್ಕೊಂಡು ಆಮೇಲೆ ಅವ್ರಿಗೆ ಸಪ್ರೇಟಾಗಿ ಕರ್ಕೊಂಬರ್ತಾರೆ. ಇಲ್ಲಿ ನಾನು ನಮ್ಮಪ್ಪ ಮಾತ್ರ ಇಲ್ಲಿ ಸ್ನಾನ ಮಾಡಿದ್ದಷ್ಟೇ. ನಾನು ಈ ರೂಮಲ್ಲಿ ಸ್ನಾನ ಮಾಡಿಕೊಂಡೆ, ಇನ್ನೊಂದು ರೂಮಲ್ಲಿ ನಮ್ಮಪ್ಪ ಸ್ನಾನ ಮಾಡಿಕೊಂಡ್ರು. ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ರೂಮ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ರೂಮು. ಎಲ್ಲ ಫೆಸಿಲಿಟಿ ಕೂಡ ಇದೆ. ನಮ್ಮ ರಾಜ್ಕುಮಾರಂಗೆ ಫುಲ್ ಖುಷಿ ಆಗ್ಬಿಟ್ಟಿದೆ, ಎಲ್ಲೋ ಬಂದುಬಿಟ್ಟಿದ್ದೀನಿ ಏನೋ ಇದೆ ಅಂತ. ಅವನು ಫುಲ್ ಕುಣಿದಾಡಿದ್ದೆ. ಅವನು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಅವನು. ನೋಡಿ ಅವನ ಆಟ ನೋಡಿ ಅವನು ಏನು ಸೈಲೆಂಟಾಗಿ ಮಲ್ಕೊಂಬಿಟ್ಟಿದ್ದಾನೆ. ಅವನಿಗೆ ಖುಷಿ ಆಗ್ಬಿಟ್ಟಿದೆ ಎಲ್ಲೋ ಬಂದಿದ್ದೀವಿ ಅಂತ. ನಾವು ಸ್ನಾನ ಮಾಡಬೇಕಾದ್ರೆ ನಾನು ಅಲ್ಲಿಸ್ತೀನಿ, ಸ್ನಾನ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಮತ್ತು ಎಲ್ಲರೂ ಫ್ರೆಶ್ ಅಪ್ ಆದಮೇಲೆ ಇವಾಗ ಊಟಕ್ಕಂತ ಊಟ ಮಾಡಬೇಕಾದ್ರೆ 1:30-2 ಗಂಟೆ ಆಗಿರಬೇಕು. 2 ಗಂಟೆ ರಾತ್ರಿಲಿ ಏನು ಊಟ ಮಾಡೋದು, ಏನು ಟಿಫನ್ ಮಾಡೋದು. ಅನ್ಲಿಮಿಟೆಡ್ ಫುಡ್ಡು, ದೋಸೆ, ಇಡ್ಲಿ, ಪೊಂಗಲ್ಲು, ವಡೆ, ಸಾಂಬಾರು, ಚಟ್ನಿ ಎಲ್ಲ ಇರುತ್ತೆ. ಎಷ್ಟು ಬೇಕಾದರೂ ತಿನ್ಬೋದು. ಅನ್ಲಿಮಿಟೆಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಕಾಫಿ ಟೀ ಎಲ್ಲನೂ ಇತ್ತು. ಆದರೆ ನಮಗಲ್ಲಿ 1:30-2 ಗಂಟೆಗೆ ಏನು ಊಟ ಮಾಡೋಕ್ಕಾಗುತ್ತೆ. ಟಿಫನ್ ಊಟನೂ ಅಲ್ಲ, ಟಿಫನ್. 2 ಗಂಟೆ ರಾತ್ರಿಲಿ 1 ಗಂಟೆ ರಾತ್ರಿಲಿ ಏನಂತ ಟಿಫನ್ ತಿನ್ನೋಕ್ಕಾಗುತ್ತೆ. ಏನು ಸ್ವಲ್ಪನೇ ತಿಂದ್ಕೊಂಡು, ಎಷ್ಟಾಗುತ್ತೋ ಅಷ್ಟು ತಿಂದ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು, ಟೀ ಕುಡಿದ್ಬಿಟ್ಟು ಬಂದ್ವಿ. ಮತ್ತು ಅಲ್ಲಿಂದ ಇವಾಗ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಿರುಪತಿ ಬೆಟ್ಟಕ್ಕೆ, ತಿರುಮಲಗೆ. ಬಸ್ ಕೂಡ ಅವ್ರದ್ದೇನೆ. ಇದು ನಾವೇನು ಆವಾಗಲೇ ಬಂದ್ವಲ್ಲ ಬಸ್ಸು, ಆ ಬಸ್ ಹೋಗಲ್ಲ, ಮೇಲೆ ಬೆಟ್ಟ ಹತ್ತಲ್ಲ. ಇವಾಗ ಅವ್ರದ್ದು ಸಪ್ರೇಟ್ ಬಸ್ ಇರುತ್ತೆ, ಅದರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ತುಂಬ ಜನ ಅಂದರೆ ತುಂಬ ರಶ್ ಇತ್ತು. ತುಂಬಾ ಚೆನ್ನಾಗಿತ್ತು ಕೂಡ. ದೇವ್ರ ದರ್ಶನ ತುಂಬ ಚೆನ್ನಾಗೇ ಆಯಿತು. ಅಂದರೆ 12 ಅವರ್ ಮಾತ್ರ ಕೂಡ ಹಾಕಿದ್ರು ನಮಗೆ, 12 ಅವರು. ಇವಾಗ ಟೂರಿಸಮ್ ಅವ್ರಿಗೆಲ್ಲಿ ಸ್ಪೆಷಲ್ ದರ್ಶನ ಇಲ್ವಂತೆ. ನಮ್ಗೆ ಗೊತ್ತೇ ಇರಲಿಲ್ಲ ಸ್ಪೆಷಲ್ ದರ್ಶನ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ನಾವು. ಪ್ಯಾಕೇಜಲ್ಲೆಲ್ಲ ಅವ್ರದ್ದೇ ಇರುತ್ತೆ ಅಂತ. ಪ್ಯಾಕೇಜಲ್ಲಿ ಅವ್ರದ್ದೇ ಇರುತ್ತೆ, ಬಟ್ ನಮಗೆ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರು ಇವಾಗ ಟೂರಿಸಮಲ್ಲಿ ಸ್ಪೆಷಲ್ ದರ್ಶನ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಅಲ್ಲಿನ ಗೋರ್ಮೆಂಟ್ ಇವಾಗ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ನಮಗೆ ಫುಲ್ ಡಿಸಪಾಯಿಂಟ್ ಆಯಿತು. ಮೊದಲೇ ಹೇಳಿದ್ರೆ ನಾವೇನೋ ಬೇರೆ ವ್ಯವಸ್ಥೆ ಮಾಡ್ಕೊತಿದ್ವಿ ಅಂತ. ಅವ್ರು ಏನೂ ಹೇಳಲೇ ಇಲ್ಲ. ಬುಕ್ ಮಾಡ್ಕೊಳ್ಳೋ ಟೈಮಲ್ಲೂ ಏನೂ ಹೇಳಲಿಲ್ಲ. ಯಾಕಂದರೆ ಅವ್ರಿಗೆ ಅವರು ಅನುಕೂಲ ಅವ್ರು ಅಷ್ಟೇ ನೋಡ್ಕೊತಾರಷ್ಟೇ ಅಲ್ವಾ. ಇವಾಗ ಈ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು ನಾನು ನಮ್ಮಪ್ಪ ಇಬ್ಬರೇ ಅಷ್ಟೇ. ಇವಾಗ ನಮ್ಮ ಅಕ್ಕ, ನಮ್ಮ ಕಿಶು, ನಮ್ಮ ರಾಜ್ಕುಮಾರ, ನಮ್ಮ ಬಾವ ಅವ್ರು ಬೇರೆ ವ್ಯಾನಲ್ಲಿ ಹೋಗಿದ್ದಾರೆ. ಅವ್ರಿಗೆ ಸಪ್ರೇಟಾಗಿ ಬೇರೆ ವ್ಯಾನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಮುಡಿ ಕೊಡಬೇಕು, ಅವ್ರು 4 ಜನನೂ. ಅದಕ್ಕೋಸ್ಕರ ಅವ್ರು ಮುಡಿ ಕೊಟ್ಕೊಂಡು ಅದಾದಮೇಲೆ ಮತ್ತೆ ನಾವು ಫಸ್ಟೇ ಹೋಗಿ ರೀಚ್ ಆಗಿದ್ವಿ ಆಲ್ರೆಡಿ ಟೆಂಪಲ್ ಹತ್ರ. ಆಮೇಲೆ ಅವ್ರು ಬರ್ತಾರೆ, 1 ಅವರ್ ಅವ್ರಿಗೆ ವೆಯ್ಟ್ ಮಾಡಿದ್ವಿ ನಾವು. ಬರ್ತಾರೆ ಅಂತ ಕಾದು ಸಾಕಾಯಿತು. 3 ಗಂಟೆ 4 ಗಂಟೆ ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ಅವರು ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ಅವರು ಮುಡಿಯೆಲ್ಲ ಕೊಟ್ಟಾದಮೇಲೆ ಅಲ್ಲಿ ಟೋಲಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹತ್ರ ಬರ್ತಾ ಇದ್ದಾರೆ. ಆಯಿತು 3 ಗಂಟೆ 4 ಗಂಟೆ ಆಗೋಗಿತ್ತು ಬರೋ ಅಷ್ಟರಲ್ಲಿ ಅವರು. ನಾವು ಆಲ್ರೆಡಿ ಹೋಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಇದು ನಾವು ಹೋಗ್ತಿರೋ ಬಸ್ ಇದು. ನೋಡಿ ಇವಾಗ ನಮ್ಮ ರಾಜ್ಕುಮಾರಂಗೆ ಮುಡಿ ಕೊಡಿಸ್ತಾ ಇದ್ದೀವಿ. ನೋಡಿ ಸ್ವಲ್ಪನೂ ಅಳ್ತಾನೆ ಇಲ್ಲ ಅವನು, ಸೈಲೆಂಟಾಗಿ ಕೂತಿದ್ದಾನೆ. ನೋಡಿ ಅವ್ನಿಗೆ ಆ ಥರ ಕೂತ್ಕೊಳ್ಳೋನೇ ಅಲ್ಲ ಅವನು. ಕಟಿಂಗ್ ಮಾಡಿಸ್ಬೇಕಾದ್ರೆ ನಾವು ತುಂಬ ಅಳ್ತಾನೆ. ಅವನು ಸೈಲೆಂಟಾಗಿ ಕೂತ್ಕೊಂಡು
ಬೋಡಿ ಮಾಡಿಸ್ಕೊತಾ ಇದ್ದಾನೆ. ಇವಾಗ ನಮ್ಮ ಬಾಬಾನೂ ಮಾಡಿಸ್ಕೊತಾ ಇದ್ದಾರೆ. ಸ್ವಲ್ಪನೂ ಒಳ್ಳೆ ಇಲ್ಲ ಅವನು. ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ದೇವಸ್ಥಾನದ ಹತ್ರನೇ ಇದು ಹೋಟೆಲ್ ಇದೆಯಲ್ಲ ಅಲ್ಲಿ. ಈ ಇಬ್ಬರು ಅಂಕಲ್ದಿರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ನಮ್ಮ ಕಿಶು, ನಮ್ಮ ಬಾವ, ನಮ್ಮ ರಾಜ್ಕುಮಾರ್ ಎಲ್ಲರೂ ಮುಡಿ ಕೊಟ್ಟಾದಮೇಲೆ ಆಮೇಲೆ ಬರ್ತಾರೆ ಇಲ್ಲಿ. ನಾವು 4 ಗಂಟೆ ಇಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ನಾವು ಬಂದು ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಎಲ್ಲರೂ ಕಾಫಿ ಟೀ ಕುಡಿತಾ ಇದ್ದಾರೆ. ನಮ್ಮ ಅಪ್ಪ ಕಾಫಿ ಕುಡಿತೀಯಾ ಟೀ ಕುಡಿತೀಯ ಅಂತ ಕೇಳ್ತಾ ಇದ್ದಾರೆ. ನನಗೆ ಅಷ್ಟೊತ್ತಿಗೆ ಏನು ಕುಡಿಯೋಕ್ಕಾಗುತ್ತೆ 3 ಗಂಟೆ 4 ಗಂಟೆಯಲ್ಲಿ ಕಾಫಿ ಟೀ ಹೆಂಗೆ ಕುಡಿಯೋಕ್ಕಾಗುತ್ತೆ? ಒಂದು ಡ್ರಾಪ್ ನೀರು ಕೂಡ ಹೋಗೋದಿಲ್ಲ. ನನಗೇನು ಬೇಡ ಅಂತ ಅಂದರೆ ಎಲ್ಲರೂ ಕುಡಿತಾ ಇದ್ದಾರೆ. ಆಮೇಲೆ ನಾನೇನು ಕಾಫಿ ಟೀ ಏನು ನಾನು ತೊಗೊಳ್ಳಿಲ್ಲ ಅಂತ ನಮ್ಮ ಅಪ್ಪನೂ ಏನೂ ತೊಗೊಳ್ಳಿಲ್ಲ. ತುಂಬ ರಶ್ ಇತ್ತು, ಹೆವಿ ರಶ್ ಇತ್ತು. ಆಮೇಲೆ ನಮ್ಮ ಕಿಶು ಕಾಲ್ ಮಾಡಿಬಿಟ್ಟು ಎಲ್ಲೋ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಮ್ಮಪ್ಪ. ಅವ್ರು ಇನ್ನೂ ಬರ್ತಾ ಇದ್ದೀನಿ ಅಂತ ಹೇಳ್ತಾನೇ ಇದ್ದರು. ಕೊನೆಗೂ 4 ಗಂಟೆಗೆ ರೀಚ್ ಆದರು. 4 ಗಂಟೆ ಆಯಿತು ಅವ್ರು ರೀಚ್ ಆಗೋಷ್ಟರಲ್ಲಿ. ಇಲ್ಲಿ ಟೆಂಪಲ್ ಹತ್ರ ಮುಡಿಯೆಲ್ಲ ಕೊಟ್ಟು ಬರೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ತುಂಬ ಜನ ಫ್ರೆಂಡ್ ಕೂಡ ಆಗಿದ್ದರು ಅಲ್ಲಿರೋರೆಲ್ಲ ಹಿಂದೆ. ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು. ದೇವಸ್ಥಾನದಲ್ಲೂ ಕೂಡ ತುಂಬ ಜನ ಫ್ರೆಂಡ್ ಆಗಿದ್ದರು. ಬಸ್ಸಲ್ಲಿ ಕೂಡ ತುಂಬ ಜನ ಫ್ರೆಂಡ್ ಆಗಿದ್ದರು. ಅಲ್ಲೊಬ್ಬರು ಡಾಕ್ಟ್ರ್ ಇದ್ದಾರೆ ಲೇಡಿ, ನಾಗಚೈತನ್ಯನೋ ಸಮಥಿಂಗ್ ಏನೋ ಹೆಸರಿದೆ. ಅವ್ರ ಫೋನ್ ನಂಬರ್ ಕೂಡ ಕೊಟ್ಟರು, ಶೇರ್ ಮಾಡಿಕೊಂಡ್ರು. ಡಾಕ್ಟ್ರ್ ಅಂತೆ ಅವರು. ನಮ್ಮ ಅಕ್ಕನ ಮನೆ ಹತ್ರನೇ ಇರೋದವರು. ಇಲ್ಲಿ ಲಗೇಜು, ನಮ್ಮ ಬ್ಯಾಗ್, ಏನು ಹೇಳಬೇಕು ಎಲ್ಲ ಏನೇನಿರುತ್ತೆ ಎಲ್ಲನೂ ಅಲ್ಲೇ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕು. ಇವಾಗ ನಮ್ಮ ಮೊಬೈಲು ಎಲ್ಲ ಸಬ್ಮಿಟ್ ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಗ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕು ಟೆಂಪಲ್ಗೆ. ಕೊನೆಗೂ ದೇವ್ರ ದರ್ಶನ ಎಲ್ಲ ಆಯಿತು. ತಿರುಪತಿ ತಿರುಮಲ ದರ್ಶನ, ದೇವರ ದರ್ಶನ ಆಯಿತು. 12 ಅವರ್ ಕಾದಿದ್ದಕ್ಕೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ದೇವ್ರನ್ನ ಚೆನ್ನಾಗಿ ನೋಡೋಕ್ಕೂ ಬಿಡಲ್ಲ. ಎಳ್ದು ಬಿಸಾಕ್ತಾ ಇರ್ತಾರೆ, ರಾಂಡಿ 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 ಅಂತ. ಅವ್ರು ಏನು ಭಾಷೆ ಮಾತಾಡ್ತಾರೋ ಒಂದೂ ಅರ್ಥ ಆಗಲ್ಲ. ಬೆಳಗ್ಗೆ 4:15 ನಾವು ದೇವ್ರ ದರ್ಶನಕ್ಕೆ ಅಂತ ಅಲ್ಲಿ ಕೂತಿರೋದಕ್ಕೆ 5 ಗಂಟೆಗೆ ದರ್ಶನ ಸಿಕ್ತು. 12 ಅವರ್ ವೆಯ್ಟ್ ಮಾಡಿದ್ದೀವಿ ದೇವ್ರನ್ನ ನೋಡಬೇಕು ಅಂತ. 12 ಅವರ್ ವೆಯ್ಟ್ ಮಾಡಿರೋದು. ಆಲ್ರೆಡಿ ಒಂದು 15-20 ವರ್ಷ ಆಗಿತ್ತು ನಾನು ದೇವಸ್ಥಾನ ನೋಡಿ. ತುಂಬ ಚಿಕ್ಕವಳಿದ್ದಾಗ ನೋಡಿದ ದೇವಸ್ಥಾನ ಇದು. ಅದಾದಮೇಲೆ ಇವತ್ತೇ ನಾನು ನೋಡಿರೋದು, ದೇವ್ರ ದರ್ಶನ ಮಾಡಿರೋದು, ತಿರುಪತಿಗೆ ಹೋಗಿರೋದು. ನಮ್ಮ ಅಕ್ಕ ಬಾವ ಬರ್ತಾ ಇರ್ತಾರೆ. ಬಟ್ ನಾನು ಹೋಗಿಲ್ಲ. ನಾನು ನಮ್ಮ ಅಪ್ಪ ಇದು ಸೆಕೆಂಡ್ ಟೈಮ್ ಅಷ್ಟೇ ಹೋಗಿರೋದು ದೇವಸ್ಥಾನಕ್ಕೆ, ತಿರುಪತಿಗೆ. ದೇವ್ರ ದರ್ಶನ ಏನೋ ಚೆನ್ನಾಗಾಯಿತು. ಅಂದರೆ ಒಂದು ಸೆಕೆಂಡ್ ಕೂಡ ದೇವ್ರನ್ನ ಚೆನ್ನಾಗಿ ತುಂಬ ನೋಡೋಕ್ಕೆ ಬಿಡಲ್ಲ. ಆವಾಗ ಎಳ್ದು ಬಿಸಾಕ್ತಾ ಇರ್ತಾರೆ ಅಲ್ಲಿ ಇರೋ ಸೆಕ್ಯೂರಿಟೀಸ್ಗಳೆಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು. ಅವತ್ತಿನ ದಿನ ಏಕಾದಶಿ ಅಂತ ನಮಗೆ ಗೊತ್ತೇ ಇಲ್ಲ. ನಾವು ಹೋಗಿದ್ದ ದಿನ ಅದಕ್ಕೋಸ್ಕರ ಅಷ್ಟೊಂದು ರಶ್ ಇತ್ತೋ ಏನೋ ಗೊತ್ತಿಲ್ಲ. ಏನೋ ಸ್ಪೆಷಲ್ಲಾಗಿ ಏನೋ ಪೂಜೆ ಎಲ್ಲ ಮಾಡ್ತಾ ಇದ್ರಲ್ಲಿ. ಅದಕ್ಕೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಏನೋ ದೇವ್ರದ್ದು ಏನೋ ಪೂಜೆ ಮಾಡ್ತಾ ಇದ್ದಾರೆ ಹೊರಗೆ. ನಾವು ಹೋಗಿದ್ದ ದಿನ ಏಕಾದಶಿ ಅಂತೆ ನಾವು ಹೋಗಿದ್ದ ದಿನ. ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಗೋವಿಂದ 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 ಗೋವಿಂದ
वैवैनं वैभीतको वैभीतक एव मे वैवैनं वैभीतकः एवं वैभीतको वैभीतक एव मेनं वैभीतक इत्थो वैभीतक एव मेनं वैभीतक इत्थः वैभीतक इत्थो वैभीतको वैभीतक इत्थो भिनत्ति गिटे पे आ गया अब गिटे पे हमारा गांव में 50 रुपीज़
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಬರೋ ಅಷ್ಟರಲ್ಲಿ ನಾವು ರಾತ್ರಿ 1 ಗಂಟೆಗೆ ಮೆಜೆಸ್ಟಿಕ್ ಬಂದಾಗ ನಾವು 1 ಗಂಟೆಗೆ ಮೆಜೆಸ್ಟಿಕ್ ಬಂದು 1:30ಗೆ ಬಸ್ ಹತ್ಕೊಂಡಿದ್ದೀವಿ ನಾವು. 1:30 ಬಸ್ ಹತ್ಕೋಬೇಕಾದ್ರೆ ನಾವು ಎಷ್ಟು ಪೀಸ್ಫುಲ್ಲಾಗಿದೆ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟಾಪು. ಒಂದೇ ಒಂದು ನೊಣ ಕೂಡ ಓಡಾಡ್ತಿಲ್ಲ, ಅಷ್ಟು ನಿಶಬ್ದವಾಗಿದೆ ಮೆಜೆಸ್ಟಿಕ್ಕು. ಡೇ ಟೈಮಲ್ಲಿ ಹೋದರೆ ಹೆಂಗಿರುತ್ತೆ ಅಂತ ಮೆಜೆಸ್ಟಿಕ್ ಗೊತ್ತು ನಿಮಗೆ. ನೈಟ್ 1:30 ಅಲ್ವಾ, ಫುಲ್ ನಿಶಬ್ದವಾಗಿದೆ. 1:30ಗೆ ರೀಚ್ ಆದ್ವಿ ನಾವು. 1:30ಗೆ ರೀಚ್ ಆಗಿ ಬಸ್ ಹತ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ 3:30 ಆಗಿಬಿಟ್ಟಿತ್ತು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ಬಸ್ ಹತ್ತಕೊಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ಅಣ್ಣ ಮತ್ತು ಅಕ್ಕ ಬಂದಿದ್ದರು ನಮ್ಮ ಜೊತೆಗೆ. ಅವರು ಕೂಡ ಕುಣಿಗಲವರಂತೆ, ಯಡೂರವರಂತೆ. ಪಾಪ ಅದಕ್ಕೆ ನಮ್ಮ ಅಪ್ಪ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪನ ಫ್ರೆಂಡ್ ಆಗಿಬಿಟ್ಟಿದ್ರು ಅವರು, ಆ ಅಣ್ಣ. ಅದಕ್ಕೆ ಪಾಪ ಅವ್ರಿಗೆ ಕಾಯ್ತಾ ಇದ್ದಾರೆ ಅವ್ರು ಬರೋದಕ್ಕೆ ಅಂತ. ನೋಡಿ ಬಸ್ ಸ್ಟಾಪ್ ಇದು ಶಿವಮೊಗ್ಗ ತುಮಕೂರು ಹೋಗುತ್ತಲ್ಲ ಆ ಬಸ್ ಸ್ಟ್ಯಾಂಡ್ ಇದು. ಒಳಗೆ ಒಳಗೆ ಹೋಗಬೇಕು ಹಾಸನ ಬಸ್ಗೆ ಅಂತ. ಹಾಸನ ಧರ್ಮಸ್ಥಳ ಬಸ್ಗೆಲ್ಲ ಹತ್ತಬೇಕಲ್ಲ. ಸೊ ಇಷ್ಟೇ ಇವತ್ತಿನ ಈ ವಿಡಿಯೋ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.